ಹಾಯ್ ರಚನಾ, ಹಾಯ್. ಹೇಗಿದ್ದೀರಾ? ಸೂಪರ್. ಬಿಗ್ ಬಾಸ್ ಫಾಲೋ ಮಾಡ್ತೀರಾ? ಫಾಲೋ ಮಾಡಲ್ಲ, ನೋಡ್ತೀನಿ ಅಷ್ಟೇ. ಬಿಗ್ ಬಾಸ್ ಫಾಲೋವರ್ಸ್, ನಾವು ಬಿಗ್ ಬಾಸ್ ನೋಡಲ್ಲ. ನನ್ನ ಕೈಲಿ ಆಯ್ತಾ ಇಲ್ಲ. ನಿಮ್ಮ ಪ್ರಕಾರ BBK 11 ವಿನ್ನರ್ ಯಾರಾಗ್ಬೋದು? ಹನುಮಂತು, ಬಟ್ ಮೋಕ್ಷಿತ ಆಗಲಿ ಅನ್ನೋದು ಒಂದು ಮನ್ಸು. ಮೋಕ್ಷಿತ ಬರೀ ಇಂಥದೆಯ. ವಿನ್ ಯಾರು ಆಗ್ಬಹುದು ಅನ್ನೋದಕ್ಕಿಂತ ತ್ರಿವಿಕ್ರಮ್ ವಿನ್ ಆಗ್ಬೇಕು ಅನ್ನೋ ಆಸೆ ಇದೆ. ಸೊ ನನಗೆ ಅವ್ರು ಇಷ್ಟ, ಸೊ ಅದರಿಂದ ತ್ರಿವಿಕ್ರಮ್ ಗೆಲ್ಲಿ ಅಂತ ಅನ್ಕೋತೀನಿ. ಯಾಕಪ್ಪ ನಾನೇನ್ ತಪ್ಪು ಮಾಡಿದೆ ಅಂತ ನಂಗೆ ತೊಂದರೆ ಕೊಡ್ತಾ ಇದ್ದೀರಾ? ಯಾಕೆ ತ್ರಿವಿಕ್ರಮೇ ವಿನ್ ಆಗಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಈಗ ಬಂದಿದ್ದಷ್ಟು ಕಂಟೆಸ್ಟೆಂಟ್ಗಳಲ್ಲಿ ಎಲ್ಲರೂ ಹೋಗಿದ್ದಾರೆ. ಇನ್ನಿರೋದೇ 6 ಮೆಂಬರ್ಸ್. ಅದರಲ್ಲಿ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಇದ್ದಾರೆ. ಸೊ ಅವರಿಬ್ರು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋದಕ್ಕಿಂತ ಸ್ಟಾರ್ಟಿಂಗ್ ಡೇಸಿಂದ ಯಾರಿದ್ದಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಎಲ್ರಿಗೂ ಚೆನ್ನಾಗಿ ಕಾಂಪಿಟೇಟರ್ ಆಗಿ ತ್ರಿವಿಕ್ರಮ್ ಆಟ ಆಡ್ಕೊಂಡು ಬಂದಿದ್ದಾರೆ ಯಾಕಂತಂದರೆ ಸ್ಟ್ರೈಟ್ ಫಾರ್ವರ್ಡ್ ಸರ್ ಹೇಳಿದಾಗೆ, ಜೊತೆಗೆ ಸ್ವಾಭಿಮಾನ ಬಿಟ್ಟು ಎಲ್ಲೂ ಆಡಿಲ್ಲ, ಯಾರಿಗೂ ಬಕೆಟ್ ಹಿಡ್ಕೊಂಡು ಹೋಗಿಲ್ಲ. ತನ್ನ ಕೆಲಸ, ತನ್ನ ಆಟ ಇದರಲ್ಲೇ ಮುಂದುವರ್ಕೊಂಡು ಬಂದಿದ್ದಾರೆ. ಇದಕ್ಕೆ ಕಿಚ್ಚನ ಪ್ರಶಂಸೆ ಕೂಡ ಸಿಕ್ಕಿದೆ. ಸೊ ಹಾಗಾಗಿ ಭವ್ಯ ಗೌಡ ಇದ್ದಾರೆ, ಮೋಕ್ಷಿತಾ ಪೈ ಇದ್ದಾರೆ. ಈ ಇಬ್ಬರಲ್ಲಿ ಯಾರು ಗೆಲ್ಲಬಹುದು ಅಥವಾ ಗೆಲ್ಲಬೇಕು ಅಂತ ನಿಮ್ಗೆ ಅನ್ಸುತ್ತೆ? ನನಗಿಲ್ಲಿ ಆ್ಯಕ್ಚುಲಿ ಇಬ್ಬರಲ್ಲಿ ಯಾರಿಗಿದ್ರು ಓಕೆ. ನನಗೆ ಹುಡುಗಿ ಗೆಲ್ಬೇಕು ಅನ್ನೋದು ಆಸೆ ಇದೆ. ಬಟ್ ಅದು ಭವ್ಯನಾದ್ರೂ ಆಗ್ಬೋದು, ಮೋಕ್ಷಿತ ಆದರೂ ಆಗ್ಬೋದು. ಮೋಕ್ಷಿತ ಆದರೆ ಒಳ್ಳೆಯದು, ಯಾಕಂತಂದರೆ ಬಿಗ್ ಬಾಸ್ ಸೀಸನ್ 11 ಆಗ್ತಾ ಬಂತು. ಒಂದು ಸೀಸನ್ 3 or 4 ಶ್ರುತಿ ಮೇಡಮ್ ವಿನ್ ಆಗಿದ್ರು. ಲಾಂಗ್ ಗ್ಯಾಪ್ ಇದೆ. ಆಮೇಲೆ ಮೋಕ್ಷಿತ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ, ಕೇಪಬಲ್ ಇದ್ದಾರೆ ಅವರು ವಿನ್ನರ್ ಆಗೋದಕ್ಕೆ. ಸೊ ಅವರ ವಿನ್ ಆಗಲಿ.